ಆತ್ಮೀಯ ವೀಕ್ಷಕರೇ, ಇವತ್ತಿನ ಒಂದು ವಿಷಯ ಸ್ಟೇಟ್ ಲೆವೆಲ್ SLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2026 2 ಅಂದರೆ ಪ್ರಿಪರೇಟರಿ ಎರಡನೇ ಪ್ರಿಪರೇಟರಿ ಇದು ಈ ವರ್ಷ ನಡೀತಿರೋದು. ವಿಷಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಇವತ್ತು ಈ ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಈ ಉದ್ದೇಶಕ್ಕೆ ಕೋರ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಒಂದು ಪ್ರಿಪರೇಟರಿ ಇದು, ಸೆಕೆಂಡ್ ಪ್ರಿಪರೇಟರಿ. ಇದರಲ್ಲಿ ಮೊನ್ನೆ ಮಾಡೆಲ್ ಕ್ವೆಶನ್ ಪೇಪರ್ನಿಂದ ಏನು ಬಿಟ್ಟಿದ್ರು ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳು, ಆ 4 ಪ್ರಶ್ನೆ ಪತ್ರಿಕೆಗಳಿಂದ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತವೆ. ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರಾದರೂ ಈಗ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಮೊದಲನೇದಾಗಿ 4 alternatives are given for each of the following questions are incomplete statements. Choose the correct alternative and write the complete answer along with its letter of alphabet. ಮೊದಲನೇದು ಕ್ವೆಶನ್ ಟ್ಯಾಗ್ ಕೊಟ್ಟಿದ್ದಾರೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್ ಅಂತ ಇದೆ. ಇಲ್ಲಿ ಆಕ್ಸಿಲರಿ ವರ್ಬ್ ನೋಡೋದಾದ್ರೆ ಆಕ್ಸಿಲರಿ ವರ್ಬ್ ಇಲ್ಲ. ಸೊ ಆವಾಗ ಮೈನ್ ವರ್ಬ್ ನೋಡ್ತೀವಿ. ಮೈನ್ ವರ್ಬ್ ರಿಟರ್ನ್ಸ್ ಅಂತ ಇದೆ, ಅಂದ್ರೆ ವರ್ಬ್ಗೆ ಎಸ್ ಸೇರಿದೆ. ಅವಾಗ ನಾವು ಡೂ, ಡಸ್, ಡಿಡ್ ಇದ್ರೊಳಗೆ ಡಸ್ ಬರುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ನಾವು ಗೊತ್ತಿಡಿತೀವಿ. ಡಸ್ ಪ್ಲಸ್ ಅಲ್ಲಿ ಅದು ಕೊಟ್ಟಿರೋದು ಪಾಸಿಟಿವ್ ಮ್ಯಾನರ್ ಇರೋದ್ರಿಂದ ಸೆಂಟೆನ್ಸ್ ನಾವು ಅದನ್ನ ನೆಗೆಟಿವ್ ಮಾಡ್ತೀವಿ, ನಾಟ್ ಸೇರುತ್ತೆ. ಆಮೇಲೆ ಸ್ವಾಮಿ ಅನ್ನೋನು ಹುಡುಗ ಆಗಿರೋದ್ರಿಂದ ಹಿ ಬರುತ್ತೆ. ಪೂರ್ತಿ ಉತ್ತರ ಡಸಂಟ್ ಹಿ. ಓಕೆ, ಎರಡನೇದಕ್ಕೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಬಂದು ಇಲ್ಲಿ ಟು ಪ್ಲೇ ಆಗುತ್ತೆ. ಮೂರನೇದು, ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ choosing the most appropriate words. For the David, did you get the bus? David, no dad, I narrowly missed it. Father, if you had left home a bit early, you dash the bus. ಇಲ್ಲಿ ಗಾಟ್ ಅಂತಕ್ಕಂಥದ್ದು ಅಲ್ಲೇ ಕೊಡ್ಬೇಕಾಗಿತ್ತು ಅವರು. ನಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಇಲ್ಲಿ ವುಡ್ ಹ್ಯಾವ್ ಗಾಟ್ ಅನ್ನೋದನ್ನ ಆಪ್ಷನ್ ಅಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಹ್ಯಾಡ್ ಲೆಫ್ಟ್ ಹೋಮ್, ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಅಲ್ಲಿ ಪ್ರಶ್ನೆಗೆ ಉತ್ತರ ನಮ್ದು ವುಡ್ ಹ್ಯಾವೇ ಬರ್ತದೆ. ಗಾಟ್ ಅನ್ನೋದು ಅಲ್ಲೇ ಕೊಡ್ಬೇಕಾಗಿತ್ತು, ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ವುಡ್ ಹ್ಯಾವ್ ಗಾಟ್ ಆನ್ಸರ್ ಸರಿ ಆಗ್ತದೆ. 4ನೇ ಪ್ರಶ್ನೆಗೆ ಬರೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಐ ವಿಲ್ ಡೆಫಿನೆಟ್ಲಿ ಕಮ್, ಇದು ಏನ್ ಹೇಳುತ್ತೆ ಅಂದ್ರೆ ಅಗ್ರೀಯಿಂಗ್ ಹೇಳುತ್ತೆ. ರೈಟ್ ಆನ್ಸರ್ ಅಗ್ರೀಯಿಂಗ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable? ರಿಟರ್ನಿಂಗ್, say for, desperately, speak. ರಿಟರ್ನಿಂಗ್ ಇದು 3 ಸಿಲಾಬಲ್ಗಳನ್ನು ಹೊಂದಿದೆ. ಸೇ ಫಾರ್ 2 ಸಿಲಾಬಲ್. ಡೆಸ್ಪರೇಟ್ಲಿ, ಡೆಸ್ಪರೇಟ್ಲಿ ಇದು 4 ಸಿಲಾಬಲ್ಗಳನ್ನು ಹೊಂದಿದೆ. ಸ್ಪೀಕ್ ಇದು 1 ಸಿಲಾಬಲ್ ಅನ್ನು ಹೊಂದಿದೆ. ಸೊ ಆನ್ಸರ್ ಬಂದು ಸ್ಪೀಕ್. 6ನೇದು, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ so that. ಐ ಆಮ್ ವೆರಿ ಟಯರ್ಡ್, ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್. ಐ ಆಮ್ ವೆರಿ ಬದಲಾಗಿ ಸೋ ಸೇರಿಸ್ತೀವಿ, ಅಲ್ಲಿಗೆ ಐ ಆಮ್ ಸೋ ಟಯರ್ಡ್ ಆಯ್ತು. ನೆಕ್ಸ್ಟ್ ಅಲ್ಲಿರೋ ಫುಲ್ ಸ್ಟಾಪ್ ಅನ್ನ ತೆಗೆದ್ಬಿಟ್ಟು ದಟ್ ಸೇರಿಸ್ತೀವಿ. ಐ ಆಮ್ ಸೋ ಟಯರ್ಡ್ ದಟ್, ಅದ್ರ ಮುಂದಿನದನ್ನ ಆಸ್ ಇಟ್ ಈಸ್ ಬರಿತೀವಿ. ಐ ಕೆನಾಟ್ ಕಂಟಿನ್ಯೂ ಮೈ ವರ್ಕ್. 7ನೇದು, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಕಾಶಿಮ್ ಈಸ್ ಡ್ಯಾಶ್ NCC ಕೆಡೆಟ್. ನೋಡಿ, ಎನ್ ಅಲ್ಲಿ ಸೌಂಡು ಓವೆಲ್ ಸೌಂಡ್ ಬರ್ತದೆ. ಹಾಗಾಗಿ ನಾವು ಓವೆಲ್ ಸೌಂಡ್ಗಳ ಹಿಂದೆ ಯಾವಾಗಲೂ ಆನ್ ಅನ್ನ ಸೇರಿಸ್ತೀವಿ. ಸೊ ಉತ್ತರ ಆನ್. 8ನೇದು,
ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಐ ಆಲ್ವೇಸ್ ಪ್ರಿಫರ್ ಹೋಮ್ಲಿ ಫುಡ್. ಹೋಮ್ಲಿ ಅಂತಕ್ಕಂಥದ್ದು ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಅಡ್ಜೆಕ್ಟಿವ್ ಅಲ್ಲ ಅಂತ, ಏನಂತ ಅಡ್ವರ್ಬ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಎಕ್ಸಾಕ್ಟ್ಲಿ ಅಡ್ಜೆಕ್ಟಿವ್. ಯಾಕಂತಂದ್ರೆ ಇದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ, ಹಾಗಾಗಿ ಇದು ಅಡ್ಜೆಕ್ಟಿವ್. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನಾವು 9ನೇದು, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕ್. ಐ ಆಮ್ ಹಂಗ್ರಿ, ಐ ವಾಂಟ್ ಟು ಈಟ್ ಐದರ್ ಅ ಬಿಸ್ಕಿಟ್ ಡ್ಯಾಶ್ ಅ ಫ್ರೂಟ್ ಅಂತ ಇದೆ. ಅಲ್ಲಿ ಆರ್, ಐದರ್ ಆರ್ ಅಂತಕ್ಕಂಥದ್ದು ಅವು ಯಾವಾಗಲೂ ಜೋಡಿಯಾಗಿ ಬರ್ತವೆ. ಅದೇ ರೀತಿ ನೈದರ್ ನಾರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. 10ನೇದು, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಅನಂತ್ ಡೈಡ್ ಡ್ಯಾಶ್ ಕ್ಯಾನ್ಸರ್ ಅಂತ ಇದೆ. ಇಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಸು, ಡೈಡ್ ಆಫ್ ಡೈಡ್ ಫ್ರಮ್ ಅಂತ. ನಾವಿಲ್ಲಿ ಕರೆಕ್ಟಾಗಿ 2 ಪಾಯಿಂಟನ್ನು ನೆನಪಿಟ್ಕೋಬೇಕು. ಡೈಡ್ ಆಫ್ ಅಂತಕ್ಕಂಥದ್ದು ಡೈರೆಕ್ಟ್ ಕಾಸ್ಗಳಿಗೆ ಬರುತ್ತೆ. ಎಕ್ಸಾಂಪಲ್, ಏನಾದರೂ ಡಿಸೀಸ್ ಬಂದು ಸತ್ರೆ, ಹಂಗರ್ನಿಂದ ಸತ್ರೆ, ಥರ್ಸ್ಟಿಂದ ಸತ್ರೆ ಅಥವಾ ಓಲ್ಡ್ ಏಜ್ ಇಂದ ಸತ್ರೆ ಅದನ್ನ ಡೈಡ್ ಆಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅನಂತ್ ಡೈಡ್ ಆಫ್ ಕ್ಯಾನ್ಸರ್ ಸರಿಯಾದ ಉತ್ತರ ಆಗುತ್ತೆ. ಆಫ್ ಅಂತಕ್ಕಂಥದ್ದು ಯಾಕಂದ್ರೆ ಅದು ಡೈರೆಕ್ಟ್ ಕಾಸ್ ಆಗುತ್ತೆ. ಇನ್ನ ಡೈಡ್ ಫ್ರಮ್ ಯಾಕೆ ಅಲ್ಲ ಅಂದ್ರೆ ಇದು ಇಂಡೈರೆಕ್ಟ್ ಕಾಸ್ಗೆ ಯೂಸ್ ಮಾಡ್ತೀವಿ, ಅಥವಾ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ಗೆ ಫ್ರಮ್ ಅನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಇಂಜುರಿ ಆಗಿದ್ರೆ ಮತ್ತೆ ಆಕ್ಸಿಡೆಂಟ್ ಆಗಿದ್ರೆ ಈ ರೀತಿ ಆದ್ರೆ ಅವುಗಳನ್ನ ನಾವು ಡೈಡ್ ಫ್ರಮ್ ಅಂತ ಹೇಳಿ ಬರಿತಾ ಇದ್ವಿ. ನಾವು ಇಲ್ಲಿ ಕ್ಯಾನ್ಸರ್ ಅನ್ನೋದು ಡೈರೆಕ್ಟ್ ಕಾಸ್ ಆಗಿರೋದ್ರಿಂದ ಡೈಡ್ ಆಫ್ ಅಂತ ಬರಿತೀವಿ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಡೈಡ್ ಆಫ್ ಡೈರೆಕ್ಟ್ ಕಾಸ್, ಡೈಡ್ ಫ್ರಮ್ ಇಂಡೈರೆಕ್ಟ್ ಕಾಸ್ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಮುಂದಿಗೆ ಅನುಕೂಲ ಆಗುತ್ತೆ ನಮ್ಗೆ. ನೆಕ್ಸ್ಟ್ 11ನೇದಕ್ಕೆ ಹೋಗೋಣ. Fill in the blank with appropriate tense form of the verb given in brackets. Arun be plus watch TV yesterday ಅಂತ ಇದೆ. when I visited his house. ಅರುಣ್ ಅಂದ್ರೆ ನಿನ್ನೆದಿದು. ನಾನು ಅವ್ರ ಮನೆಗೆ ಭೇಟಿ ಮಾಡಿದಾಗ ಅರುಣ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಹೇಳ್ಬೇಕಾಗಿದೆ. ಅಂದ್ರೆ ಬಿ ಫಾರ್ಮ್ ಅಲ್ಲಿ ವಾಚ್ ಬರುತ್ತೆ, ವಾಚ್ ವಾಚಿಂಗ್ ಆಗುತ್ತೆ. ವಾಸ್ ವಾಚಿಂಗ್ ಆನ್ಸರ್. 12ನೇದು, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಅಸ್ಟಾನಿಶ್ ಅಂತಕ್ಕಂಥ ವರ್ಡ್ ಕೊಟ್ಟಿದ್ದಾರೆ. ಅಸ್ಟಾನಿಶ್ಮೆಂಟ್ ಅಂತಕ್ಕಂಥದ್ದು ಅದು ಒಂದು ಎಕ್ಸಾಕ್ಟ್ ಅಥವಾ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಆಗುತ್ತೆ. 13ನೇದು, ಯೂಸ್ ದ ವರ್ಡ್ ಕ್ವಶನ್ ಆಸ್ ವರ್ಬ್ ಇನ್ ಯುವರ್ ಸೆಂಟೆನ್ಸ್, ಓನ್ ಸೆಂಟೆನ್ಸ್. ಕ್ವಶನ್ ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡ್ರಿ ಅಂತ ಕೇಳಿದ್ದಾರೆ. ಐ ಕ್ವಶನ್ಡ್ ಹಿಮ್, ಅಥವಾ ಐ ಕ್ವಶನ್ಡ್ ಮೈ ಫ್ರೆಂಡ್, ಐ ಕ್ವಶನ್ಡ್ ಹರ್, ಐ ಕ್ವಶನ್ಡ್ ಮೈ ಸರ್. ಇವೆಲ್ಲವೂ ಕೂಡ ವರ್ಬ್ ಆಗಿ ಯೂಸ್ ಮಾಡತಕ್ಕಂಥ ರೀತಿಗಳಾಗ್ತವೆ. 14ನೇದು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಬಾಲೇಶ್ವರ್ ವಾಸ್ ಕ್ವಿಕ್ಕರ್ ದ್ಯಾನ್ ಎನಿ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್. ಇಲ್ಲಿ ಬಾಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 15ನೇ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ನಾವು ಫಸ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ವರ್ಬು ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಅಲ್ಲಿ ಯಾವ್ದು ವರ್ಬ್ ಇದೆ ಅದರ V3 ರೂಪವನ್ನು ಬರಿತೀವಿ. ಅದಕ್ಕಿಂತ ಮೊದಲು ಅಕಾರ್ಡಿಂಗ್ ಟು ದ ಗಿವನ್ ಸೆಂಟೆನ್ಸ್ ಯಾವ ಟೆನ್ಸ್ ಇದೆ ಆ ಟೆನ್ಸ್ ಪ್ಲಸ್ ಬಂದಿರತಕ್ಕಂಥ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟಿನ ಒಂದು ನಂಬರ್, ಅದರ ಆಧಾರದ ಮೇಲೆ ಆಕ್ಸಿಲರಿ ವರ್ಬ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ವಾಸ್ ಆಗುತ್ತೆ. ಆನ್ಸರ್ ಬಂದು ಈ ರೀತಿ ಇದೆ. ಹಿಸ್ ಫಾದರ್ ವಾಸ್ ಹಗ್ಡ್ ಬೈ ಸತೀಶ್ ಟೈಟ್ಲಿ. ರೈಟ್. 16ನೇದು, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್
and change the underlined sentence into reported speech. ವಾಣಿ ಮತ್ತು ಶಾರದಾ ನಡುವಿನ ಕನ್ವರ್ಸೇಷನ್. ಶಾರದಾ, ಆರ್ ಯು ಫ್ರೀ ಟುಡೇ? ಶಾರದಾ ಹೇಳ್ತಾರೆ, ಎಸ್ ಐ ಆಮ್. ನಾವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಅನ್ನ ರಿಪೋರ್ಟೆಡ್ ಮಾಡಬೇಕು. ಅವ್ರು ಕೊಟ್ಟಿದ್ದಾರೆ ಕೆಳಗೆ, ವಾಣಿ ಆಸ್ಕ್ಡ್ ಶಾರದಾ. ಎಸ್, ಇದು ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಏನಿದೆಯಲ್ಲ, ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಅಲ್ಲಿ 2 ಟೈಪ್ ಬರ್ತದೆ, ಎಸ್ ಆರ್ ನೋ ಟೈಪ್ ಮತ್ತೆ WH ಟೈಪ್. ಶಾರದಾ, ಆರ್ ಯು ಫ್ರೀ ಟುಡೇ ಅಂದ್ರೆ ಅದಕ್ಕೆ ಆನ್ಸರ್ ಎಸ್ ಅಥವಾ ನೋ ಅಂತ ಬರ್ತದೆ. ಹಾಗಾಗಿ ಇದು ಎಸ್ ಆರ್ ನೋ ಟೈಪ್. ಎಸ್ ಆರ್ ನೋ ಟೈಪ್ ಬಂದಾಗ ನಾವು ಆನ್ಸರ್ ಬರೆಯುವಾಗ ಸ್ಟಾರ್ಟಿಂಗ್ ಅಲ್ಲಿ ಇಫ್ ಅಥವಾ ವೆದರ್ ಅಂತಕ್ಕಂಥದ್ದನ್ನ ಸೇರಿಸಬೇಕಾಗುತ್ತೆ. ವಾಣಿ ಆಸ್ಕ್ಡ್ ಶಾರದಾ ಇಫ್ ಶಿ ವಾಸ್ ಫ್ರೀ ದಟ್ ಡೇ. ಇಲ್ಲಿ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಆರ್ ಯು ಅನ್ನೋದು ಯು ಫಸ್ಟಿಗೆ ಬರುತ್ತೆ, ಆರ್ ಆಮೇಲೆ ಆಗುತ್ತೆ. ಯು ಇದ್ದದ್ದು ಶಿ ಆಗಿ ಚೇಂಜ್ ಆಗುತ್ತೆ, ಆರ್ ಇದ್ದದ್ದು ವಾಸ್ ಆಗುತ್ತೆ. ಮತ್ತೆ ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ. ಈ ರೀತಿಯಾಗಿ ಆನ್ಸರು ವಾಣಿ ಆಸ್ಕ್ಡ್ ಶಾರದಾ ಇಫ್ ಶಿ ವಾಸ್ ಫ್ರೀ ದಟ್ ಡೇ ಅನ್ನೋದಾಗುತ್ತೆ. ಇನ್ನು 17ನೇದು ಎಡಿಟಿಂಗ್. ಸ್ವಾಮಿ ಹರೀಡ್ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತ ಇದೆ. ಇಲ್ಲಿ 2 ಕ್ಲೂಗಳನ್ನ ಕೊಟ್ಟಿದ್ದಾರೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಅಡ್ವರ್ಬ್ಗಳು ಯಾವುದು ಅಂತ ನೋಡ್ತಾ ಹೋದಾಗ ನಾವು ಫಸ್ಟ್ಗೆ ಸಿಕ್ಬಿಡುತ್ತೆ ನಮಗೆ. ಸ್ವಾಮಿ ಗಾಟ್ ಅಪ್, ಅದಕ್ಕಿಂತ ಮೊದಲು ಹರಿಡ್ ಅಂತ ಇದೆ. ಹರಿಡ್ಲಿ ಗಾಟ್ ಅಪ್, ಅವಸರವಾಗಿ ಎದ್ದ. ಅಲ್ಲಿ ಹರಿಡ್ ಅಂತಕ್ಕಂಥದ್ದು ಅಡ್ವರ್ಬ್ ಆಗುತ್ತೆ. ಆದ್ರೆ ಸರಿಯಾದ ರೂಪ ಇಲ್ಲ, ಅದು ಹರಿಡ್ಲಿ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಬರಲ್ಲ, ಅಲ್ಲಿ ಅಂಡ್ ಕ್ರೌಚ್ಡ್ ದೇರ್ ಬರುತ್ತೆ. ಅದು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅನ್ನೋದನ್ನ ಚೇಂಜ್ ಮಾಡಬೇಕಾಗುತ್ತೆ ನಾವು. ಸೊ ಕರೆಕ್ಟ್ ಮಾಡಿ ಬರ್ದಿದ್ದೀವಿ, ಬರೆದು ಓಕೆ ಅಂಡರ್ಲೈನ್ ಕೂಡ ಮಾಡಿದೀವಿ. ಅದು ಆನ್ಸರ್ ಈ ರೀತಿ ಇದೆ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ಡ್ ದೇರ್. ಈ ರೀತಿಯಾಗಿಯೇ ಬರಿಬೇಕಾಗುತ್ತೆ ಪರೀಕ್ಷೆನಲ್ಲಿ. ಅವು ನೀವು ತಿದ್ದಿರ್ತಕ್ಕಂಥ ವರ್ಡ್ಗಳನ್ನ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಈಸಿಯಾಗಿ ಗೊತ್ತಾಗುತ್ತೆ, ವ್ಯಾಲ್ಯೂಯೇಟರ್ಸ್ಗೆ ಈಸಿಯಾಗಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 4ನೇ ಮುಖ್ಯ ಪ್ರಶ್ನೆಯಲ್ಲಿ 2 ಅಂಕದ 7 ಪ್ರಶ್ನೆಗಳು ಬರ್ತವೆ. 18, 19, 20, 21, 22, 23, 24. ರೈಟ್. ಇಲ್ಲಿ 2 ಅಂಕದ ಪ್ರಶ್ನೆಗಳು ಈ ಸರಿ ಯಾವ್ಯಾವ ಬಂದಿದ್ದಾವೆ ಅಂತ ಅಂದ್ರೆ ದರ್ ಇಸ್ ಅಲ್ಲ 3ನೇದು ಯಾವುದು ಡಾನ್ ಆನ್ ಸೆಲ್ಮೋದ್ ಏನಿದೆಯಲ್ಲ ಅದು ಬರ್ತದೆ, ಎ ಜೆಂಟ್ಲ್ಮ್ಯಾನ್ ಆಫ್ ರಿಯೋ ಅಂಡ್ ಮಿಡಿಯೋದಿಂದ. ಅದಾದ್ಮೇಲೆ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಅದು ಬರ್ತದೆ. ಅದಾದ್ಮೇಲೆ ಅನಂತ್ ಅಂದ್ರೆ ಕಾನ್ಸರ್ಟ್, ಆ ಪಾಠ ಬರ್ತದೆ. ಇನ್ನು 2 ಅಂಕದಲ್ಲಿ ಬರ್ತಕ್ಕಂಥ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಬರ್ತದೆ. ಆಮೇಲೆ ಪೋಯಮ್ ಐ ಆಮ್ ದ ಲ್ಯಾಂಡ್, ಅದರಿಂದ 2 ಅಂಕದ್ದು ಬರ್ತದೆ. ಈ ರೀತಿಯಾಗಿ ಬದಲಾವಣೆಗಳಾಗಿರೋದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ರೀತಿ 2 ಅಂಕದ ಪ್ರಶ್ನೆ ನಾರಾಯಣ್ ಇನ್ಸಿಡೆಂಟ್ ಇಂದ, ಮತ್ತೆ 2 ಅಂಕದ ಪ್ರಶ್ನೆ ಹನೀಫ್ ಪಾಠದಿಂದ, ಅಂದ್ರೆ ಎ ಗ್ರೇಟ್ ಮೌಂಟೇನ್ ಎವರ್ ಇದೆಯಲ್ಲ ಅದರಿಂದ ಬರ್ತದೆ. ಅದರಿಂದ ಈ ಪ್ರಶ್ನೆಗಳನ್ನ ಕೇಳಿದರೆ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿರೋದಿದೆ ನೋಡಿ, ಇದನ್ನ ಗಮನಿಸ್ಬೇಕು. 2 ಅಂಕದ ಪ್ರಶ್ನೆಗಳೇ ಸ್ವಲ್ಪ ಕಷ್ಟ ನಮ್ಮ ಮಕ್ಕಳಿಗೆ, ಸ್ವಲ್ಪ ರಿಪೀಟ್ ಆಗಿರೋದಿದೆ. ಇದು ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ಅಂತ ಹೇಳ್ತಾ 7 ಪ್ರಶ್ನೆಗಳನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಇನ್ನು 3 ಅಂಕದ ಪ್ರಶ್ನೆ 25ನೇ ಪ್ರಶ್ನೆ. ಡಿಸ್ಕ್ರೈಬ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಂಗ್ ಅಂಡರ್ ದ ಬೆಂಚ್. ಅವನು ಬೆಂಚಿನ ಕೆಳಗೆ ಮಲಗಿದ್ದಾಗ ಯಾವ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅವನಿಗೆ ಅಂತಕ್ಕಂಥದ್ದು 3 ಅಂಕದಿಂದ ಕೇಳ್ತಾರೆ. 3 ಅಂಕಕ್ಕೆ ಕೇಳ್ತಾರೆ ಎ ಹೀರೋ ಪಾಠದಿಂದ. ಅದೇ ರೀತಿಯಾಗಿ ಜಾಸ್ ಪೋಯಮ್ 2 ಇದೆಯಲ್ಲ ಅದನ್ನು ಕೂಡ 3 ಅಂಕಕ್ಕೆ ಕೇಳ್ತಾರೆ ಈ ಸರಿ. ಅದನ್ನು ನಾವು ಗಮನಿಸ್ಬೇಕು. ಅದನ್ನು ಕೂಡ ಕೊಟ್ಟಿದ್ದಾರೆ. ರೈಟ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್, ಬಹಳ ಈಸಿ ಆದಂಥ ಪ್ರಶ್ನೆ, ನೇರ ಪ್ರಶ್ನೆ. ಅದನ್ನು ಕೂಡ ನೋಡೋಣ. ಅದರ ನಂತರ ಎಕ್ಸ್ಟ್ರಾಕ್ಟ್ 27, 28, 29, 30ನೇ ಆ ಒಂದು ಕ್ವಶನ್ಸ್ ಏನಿದಾವೆ ಇವು 4 ಎಕ್ಸ್ಟ್ರಾಕ್ಟ್ಗಳಾಗಿದ್ದಾವೆ.
ಒಂದನೇ ಎಕ್ಸ್ಟ್ರಾಕ್ಟ್ ಬಂದಿದೆ 27ನೇದು ಯಾವ್ದ್ರಿಂದ ಅಂತಂದ್ರೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ. ಅದೇ ರೀತಿಯಾಗಿ 28ನೇದು ಡಿಸ್ಕವರಿ ಪಾಠದಿಂದ, 29ನೇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ, 30ನೇದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ. ಅದೇ ರೀತಿ ಪ್ರೊಫೈಲ್ ಬಂದಿದೆ. ಪ್ರೊಫೈಲ್ ಆದ್ಮೇಲೆ ಏನು ಡೆವಲಪ್ ದ ಸ್ಟೋರಿ ಇದೆ. ಈ ಸರಿ ಸ್ಟೋರಿ ಬಂದು ಬೋರ್ಡ್ ಆಫ್ ಹ್ಯಾಪಿನೆಸ್ ಇಂದ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು ಕೂಡ. ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದೀನಿ ನಾನಿಲ್ಲಿ. ನಿಮಗೆ ಬಹಳಷ್ಟು ಈಸಿಯಾಗಿ ಚೆನ್ನಾಗಿ ಇದನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪದ್ಯ. ಅದಾದ್ಮೇಲೆ ಏನು ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜ್ಗೂ ಆನ್ಸರ್ ಮಾಡಿದ್ದೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್ ಸೇಸ್ ದ ಪೋಯಟ್ ಜಸ್ಟಿಫೈ ಯುವರ್ ಆನ್ಸರ್. ಇದು ಮೊದಲನೇ ಪದ್ಯದಿಂದ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪದ್ಯದಿಂದ 4 ಅಂಕಕ್ಕೆ ಪಕ್ಕ ಬರ್ತದೆ. ಅದು ಬಿಟ್ರೆ ಆಪ್ಷನ್ಸ್ ಇರ್ತದೆ ಅಲ್ಲಿ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಮತ್ತೆ ದ ಸಾಂಗ್ ಆಫ್ ಇಂಡಿಯಾ. ಇವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ 4 ಅಂಕಗಳಿಗೆ ಪಕ್ಕ ನಿಮಗೆ ಮಾರ್ಕ್ಸ್ ಬರೋದ್ರಲ್ಲಿ ಸಂದೇಹ ಇಲ್ಲ. ಅದಾದ್ಮೇಲೆ ಎಸ್ಸೆ, ಯೂಸಸ್ ಆಫ್ ಇಂಟರ್ನೆಟ್ ಇದೆ. ಅದಾದ್ಮೇಲೆ ಡಿಸಾಸ್ಟರ್ ಆಫ್ ಎಕ್ಸೆಸ್ ರೈನ್ಫಾಲ್ ಇದೆ. ಅದಾದ್ಮೇಲೆ ನಿಮಗೆ ಇನ್ನೊಂದು ಏರ್ ಪೊಲ್ಯೂಷನ್ ಇದೆ. ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಬರೆದ್ರೆ ಸಾಕು. ಏರ್ ಪೊಲ್ಯೂಷನ್ ನೋಡಿ ಎಲ್ಲಾ ಇದ್ರಲ್ಲೂ ಬಂದಿದೆ. 4 ಏನು ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. ಆಮೇಲೆ ಮೊದಲನೇ ಪ್ರಿಪರೇಟರಿ ಬಂದಿತ್ತು, 2ನೇ ಪ್ರಿಪರೇಟರಿ ಕೂಡ ಬಂದಿದೆ. ಇಂಪಾರ್ಟೆಂಟ್ ಅಂತ ಪರಿಗಣನೆ ಮಾಡ್ಬೋದು, ನೀವು ಇದನ್ನ ಸ್ಟಡಿ ಮಾಡ್ಬೋದು. ಅದೇ ರೀತಿಯಾಗಿ ಲೆಟರ್ ಇದೆ. ಒಂದು ಬರ್ತ್ಡೇ ಪಾರ್ಟಿಗೆ ಲೆಟರ್ ಬರೀರಿ ಅಂತ ಹೇಳಿ ಜಾನಕಿಗೆ ಬರೀರಿ ಅಂತ ಹೇಳಿದೆ. ನೀವು ಸುಹಾಸ್ ಅಥವಾ ಸರಿತಾ ಅಂತ ತಿಳ್ಕೊಂಡು ಅದಾದ್ರೂ ಮಾಡ್ಬೋದು. ಅಥವಾ ಅಫಿಷಿಯಲ್ ಲೆಟರ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಬೇಕು ನಿಮ್ಮ ಏರಿಯಾಕ್ಕೆ ಅಂತ ಹೇಳಿ ಮುನ್ಸಿಪಲ್ ಆಫೀಸರ್ಗೆ ಒಂದು ಲೆಟರ್ ಬರೀರಿ ಅಂತ ಇದೆ. ಬಹಳ ಸಿಂಪಲ್ ಆಗಿ ನಾನೊಂದು ಲೆಟರ್ ಬರೆದಿದ್ದೀನಿ. ಈ ಮೂಲಕ ಇವತ್ತಿನ ಪ್ರಿಪರೇಟರಿ 2 ಕ್ವಶನ್ ಪೇಪರ್ನ ಸಂಪೂರ್ಣ ಬಿಡಿಸಿದಂತಹ ಒಂದು ತೃಪ್ತಿ ನನಗಿದೆ. ಮತ್ತೆ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದರ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಇದನ್ನ ಬಳಸ್ಕೋಬಹುದು ಅಂತ ಹೇಳ್ತಾ ಇಲ್ಲಿ ತನಕ ನೀವು ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್.